ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಕರ್ನಾಟಕ ಸರ್ಕಾರ, ಕೊಪ್ಪಳ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಗಂಗಾವತಿ ಸೇರಿದಂತೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾವರಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಮೂಲ ಉದ್ದೇಶವಾಗಿದೆ ಎಂದು ಅವರು ಬ್ಲಾಕ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಮಾರಂಭವನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಕರು ಮುಂದಾಗಬೇಕಿದೆ. ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘವು ಪ್ರಾಥಮಿಕ ಉನ್ನತ ಮಟ್ಟದ ವೈವಿಧ್ಯಮಯ ಒಟ್ಟು 18 ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದ್ದು, ಹುಬ್ಬಳ್ಳಿಯ ದೇಶಪಾಂಡೆ ಸಿಲ್ಕ್ ಒಪ್ಪಂದದ ಹಿನ್ನೆಲೆಯಲ್ಲಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ನಟೇಶ್, ಚನ್ನಬಸಯ್ಯ ಸ್ವಾಮಿ, ಶರಣೇಗೌಡ ಮಾಲಿಪಾಟೀಲ್, ವಿಶ್ವನಾಥ್, ಅಕ್ಷರ ದಾಸೋಹದ ರೋಷಣ್ಣ, ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಜುನಾಥ್, ನೋಡಲ್ ಅಧಿಕಾರಿ ಆನಂದ ನಾಗಮ್ಮನವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ವಲಯ ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ವೈವಿಧ್ಯಮಯ ಸ್ಪರ್ಧೆಗಳನ್ನು ನಡೆಸಲಾಯಿತು. ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮಕ್ಕೆ ಗ್ರಾಮೀಣ ಮತ್ತು ನಗರದ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಶಿಕ್ಷಕಿ ವೃಂದ ಭಾಗವಹಿಸಿದ್ದರು. ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮಾನ್ಯರು ಬಂದು ಪರಮ ಪೂಜ್ಯ ಶ್ರೀಗಳವರಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಬೇಕು. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ತಾವು ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು. ಇಲ್ಲಿಯವರೆಗೆ ಸ್ವಾಗತ. ಮುಂದಿನ ಘಟ್ಟ ಸನ್ಮಾನಾಧಿಕಾರಿಗಳು ಕ್ಷೇತ್ರ ಶಿಕ್ಷಣ ಮೇಲೆ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಭರತನಾಟ್ಯ ಬಂದ್ಬಿಟ್ಟು ಕಮ್ಯುನಿಟಿ ಹಾಲ್, ಇದು ಹಿಂದೆ ಇರ್ತಕ್ಕಂಥ ಭಾಗದಲ್ಲಿ ಕಮ್ಯುನಿಟಿ ಹಾಲ್ ಅಲ್ಲಿ ಡಿಎಡ್ ಕಾಲೇಜಲ್ಲಿ ವಾಚನಾಲಯ ಅಂತ ಇದೆ. ಅಲ್ಲಿ ನೀವು ಯಾವ ಹೆಣ್ಮಕ್ಳು ಪೇರೆಂಟ್ಸ್ ಬಂದಿದ್ರೆ, ಲೇಡೀಸ್ ಪೇರೆಂಟ್ಸ್ ಬಂದಿದ್ರೆ, ಆ ವಾಚನಾಲಯದಲ್ಲಿ ಗ್ರೀನ್ ರೂಮ್ ಅರೇಂಜ್ ಮಾಡಲಾಗಿದೆ. ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಸಪರೇಟ್ ಆಗಿ ನಿಮ್ಗೋಸ್ಕರನೇ ಗ್ರೀನ್ ರೂಮ್ ಅಂತ 2 ರೂಮ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ಸೊ ಅಲ್ಲೆಲ್ಲ ಕ್ಯಾಮ್ರಾ ಆಫ್ ಮಾಡಲಾಗಿದೆ. ಸೊ ಹಾಗಾಗಿ ನಿರ್ಣಯನೇ ಫೈನಲ್ ಆಗಿರ್ತದೆ. ಸೊ ಹಾಗಾಗಿ ಆ ತೀರ್ಪುಗಾರರ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಅಂತ ಆಶಿಸ್ತಾ, ಒಂದೇ ಒಂದು ಈ ಒಂದು ಕಾರ್ಯ ಅದೇ ತರನಾಗಿ ಇದೀಗ ತಾನ ಆಗಮಿಸಿದ ಇದೀಗ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯ ನಂತರ ಇದೀಗ ಉದ್ಘಾಟನೆ ಮಾಡಿದಂತ ಅತಿಥಿಗಳ ಭಾಷಣ ಪ್ರಾರಂಭದಲ್ಲಿ ಸನ್ಮಾನ್ಯ ಶ್ರೀ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾನ್ಯ ನಟೇಶ್ HB ಇವರಿಗೆ ಶರಣರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಲೋ, ಇದೀಗ ಕಾರ್ಯಕ್ರಮದ ಮುಂದಿನ ನಾವು ನಡೆಸ್ತಾ ಇದ್ದೀವಿ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದಾಗ ಒಂದೇ ಮಾತಿಗೆ ಮರು ಮಾತಾಡದೆ ಎಲ್ಲ ಸಕಲ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಎಲ್ಲ ಬಂದಿರತಕ್ಕಂತಹ ಎಲ್ಲ ಗಣ್ಯರು ಮತ್ತು ಕಂದಮ್ಮಗಳಿಗೆ ಒಂದು ಪ್ರಸಾದ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತಕ್ಕಂತಹ ಮಾತನ್ನ ಗೌರವಾನ್ವಿತ ಬುದ್ಧಿಯವರು ನಮಗೆ ಭರವಸೆ ಕೊಟ್ಟರು ಮತ್ತು ಅದೇ ರೀತಿ ಇವತ್ತು ನಡೆಸಿ ಅವರ ಸಾನ್ನಿಧ್ಯದಲ್ಲಿಯೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿದ್ದು ನಮಗೆ ನಿಜವಾಗಿ ಸಂತೋಷ ಆಗಿದೆ. ಮತ್ತು ನಮ್ಮೆಲ್ಲ ಬಹುತೇಕ ಒತ್ತಡ ತಮ್ಮಿಂದಾಗಿ ಆ ಹೊರೆ ನಮಗೆ ಇಳಿದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ
ಅವರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಶುಭವಾಗಿ ಇವತ್ತಿನ ಮಧ್ಯಾಹ್ನದವರೆಗೂ ಕೂಡ ನಡೆಯಲಿ. ಯಾವುದೇ ಗೊಂದಲಗಳು ಮತ್ತು ಸಮಸ್ಯೆಗಳು ಸೃಷ್ಟಿಯಾಗದ ರೀತಿಯಲ್ಲಿ ಎಲ್ಲ ತೀರ್ಪುಗಾರರು ಮತ್ತು ಶಿಕ್ಷಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಯಶಸ್ವಿಯಾಗುವ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಚನ್ನಬಸವ ಅಜ್ಜನವರಿಗೆ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂತಹ ಗೌರವಾನ್ವಿತ ಗಣ್ಯ ಬಂಧುಗಳಿಗೆ ತುಂಬುರಿದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುವ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ನಮ್ಮ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ನಟೇಶ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಹಾಗೂ ನಮ್ಮ ಶ್ರೀನಿವಾಸ್ ರೆಡ್ಡಿಯವರು, ಗಣ್ಯಮಾನ್ಯರೆಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಗುರು ಸ್ವರೂಪಿಗಳಾಗಿರ್ತಕ್ಕಂಥ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಂದು ಮಾತು ನಾನು ಕೊನೆ ಮಾತಾಡ್ತೀನಿ, ಬಹಳ ಟೈಮ್ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಯಾವ್ಯಾವ ಶಾಲೆಯಲ್ಲಿ ನಡೆಯಬೇಕಾಗಿದ್ದೋ ಆ ಎಲ್ಲ ಕಾರ್ಯಕ್ರಮವನ್ನು ಬಹುಶಃ ಎಲ್ಲ ಪ್ರಾಧ್ಯಾಪಕರ ಸಮೂಹ ಕಾರ್ಯವನ್ನು ಮಾಡ್ತಾ ಇದೆ, ವ್ಯವಸ್ಥೆ ಮಾಡ್ತಾ ಇದೆ. ನಂತರದಲ್ಲಿ ತಮಗೆ 12 ಗಂಟೆ ನಂತರ ವಿದ್ಯಾರ್ಥಿಗಳಿಗೆ ಕೊಟ್ಟೂರೇಶ್ವರ ಕಾಲೇಜ್ ಆ ಕಡೆ ಮೈದಾನದಲ್ಲಿ ಊಟದ ವ್ಯವಸ್ಥೆ ಇದೆ. ನೀವು ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಪ್ರತಿಭೆ ಕಾರ್ಯಕ್ರಮ ಮುಗಿಸಿ ನೀವು ಪ್ರಸಾದ ತೆಗೆದುಕೊಳ್ಬೇಕು. ಇವೆಲ್ಲ ವ್ಯವಸ್ಥೆಯನ್ನು ನಮ್ಮ BO ಸಾಹೇಬರು ನಿಜವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಸಂಸ್ಥೆಯಲ್ಲಿ ಮಾಡ್ರಿ. ಈ ಮಕ್ಕಳು ಸುಮಾರು 1000 ಜನ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೆಲ್ಲ ಕಲ್ಪಿಸಿಕೊಟ್ಟಂತಂದಾಗ ಆಯ್ತು ಸರ್ ಅಂತ ತಿಳ್ಕೊಂಡು ನಾವು ಭಾಳ ಸಂತೋಷದಿಂದ, ಯಾಕಂದರೆ ಮಕ್ಕಳಿಗೆ ಈ ಸಣ್ಣ ಮುದ್ದು ಮಕ್ಕಳು ಇಲ್ಲಿ ಬರ್ತಾರಂದ್ರೆ ಭಾಳ ಖುಷಿಯಿಂದ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಪ್ರಸಾದ ನೀರಿನ ಎಲ್ಲ ಇವತ್ತು ಕೂಡ್ರಿ ತಂಗೆ ಮುಗೀತು. ಒಂದು 5 ನಿಮಿಷ ಕೂಡ್ರಿ. ಇನ್ನೊಂದು ನಮ್ಮ ಸ್ವಾರ್ಥ ಏನು ಅಂತಂದ್ರೆ, ಬಹುತೇಕ ಈ ಸಂಸ್ಥೆ ಬಂದಿರಿ, ಭಾಳ ಜನ ಈ ಸಂಸ್ಥೆಯನ್ನ ಯಾರು ನೋಡೋದಕ್ಕಿಲ್ಲ. ಬರೀ ಮುಂದೆ ಗೇಟ್ನೊಳಗೆ 1-2 ಸಾಲಿ ಕಾಣ್ತಾವು, ಏನಪ್ಪ ಇಷ್ಟ ಅಂತ ತಿಳ್ಕೊಂಡು ನಿಮ್ಗೆ ಅನಿಸ್ತಕ್ಕರೆ ಇದು 15 ಎಕರೆಯಲ್ಲಿರ್ತಕ್ಕಂಥ ಈ ವಿದ್ಯಾಸಂಸ್ಥೆ. ಈ ಸಂಸ್ಥೆ ಒಳಗೆ 18 ವಿದ್ಯಾಸಂಸ್ಥೆಗಳಿದ್ದಾವೆ. KGಯಿಂದ PG ವರೆಗೆ ಇಲ್ಲಿ ತರಗತಿ ನೀಡ್ತಾ ಇದ್ದಾವೆ. ಇವತ್ತ ಒಂದು KGಗೆ ಸೇರ್ತಂದ್ರೆ ಮಗು ಇಲ್ಲಿ PG ಮುಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಈ ಸಂಸ್ಥೆಯಲ್ಲಿದೆ. ಜೊತೆಗೆ D.Ed ಇದೆ, ಇವತ್ತು ITI ಇದೆ, ಜೊತೆಗೆ ಸೈನ್ಸ್ ಮಾಡಿಕೊಂಡು ಇಲ್ಲ ನಾವು ಇಂಜಿನಿಯರಿಂಗ್ ಹೋಗ್ತೀನಿ, ನಾವು ಬೇರೆ ಕೋರ್ಸ್ ಹೋಗ್ತೀನಂದ್ರೆ ಅದು ವ್ಯವಸ್ಥೆ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಏನು ಡಿಗ್ರಿ ಓದ್ತಾ ಇದ್ದಾರಲ್ಲ, BA ಮತ್ತು BCom, ಅವರು ಇಲ್ಲಿ ನಮ್ಮಲ್ಲಿ ಓದಿರ್ತಕ್ಕಂಥವರೆಲ್ಲ ಕನಿಷ್ಠ 30% ಜನ ನೌಕರಿ ತಗೊಂಡು ಹೋಗಿದ್ದಾರೆ. ಯಾಕಂತಂದ್ರೆ